ಏನಾಗಿದೆ ನಿನಗೆ? ಮದುವೆಗೆ ಬಂದ ಅತಿಥಿಗಳಿಗೆ ಮಾನ ಬಂದಂತೆ ಅವಮಾನ ಗೊಳಿಸುತ್ತಿರುವೆಯಲ್ಲ, ಯಾಕೆ? ಏನಾಗಿದೆ ನಿನಗೆ? ನಮ್ಮನ್ನು ಕಂಡರೆ ಯಾರಿಗೆ ಗಡಗಡೆ ನಡುಗುತ್ತಿದ್ದಿ. ಅಂತವನ ಮಗಳ ಮದುವೆಗೆ ಬಂದವರಿಗೆ ಬಾಯಿಗೆ ಬಂದಂತೆ ಬರುತ್ತಿರುವೆಯಲ್ಲ, ಯಾಕೆ? ಏನಾಗಿದೆ ನಿನಗೆ? ಹುಚ್ಚು ಹಿಡಿದೆ ನನಗೆ. ಎಚ್ಚರ ಏಳುವರ ಮನೆಯಲ್ಲಿ ಹುಚ್ಚನಾಗಿ ದುಡಿದೇನಲ್ಲ, ಕಿಚ್ಚುತ್ತಾಗಿದ್ದೇನೆ. ಅಂದರೆ ನೀನು ಹೇಳುವ ಮಾತು ನೀನು ಏನು ಹೇಳ್ತಾ ಇದೀಯಪ್ಪ? ಅಲ್ಲ, ನಮ್ಮನ್ನ ಕಂಡ್ರೆ ಗೌರವದಿಂದ ಕಾಣ್ತಾ ಇದ್ದವರು ಇಂದು ಏಕವಚನದಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೆಯಲ್ಲ, ಯಾಕೆ? ಇಂದು ನಿನ್ನ ಮಗಳ ಮದುವೆ ಅಲ್ಲಿವೆ? ಮದುವೆ 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 ಎಂಬ ಮೂರಕ್ಷರ ಮುಗಿದು ಹೋಗಿದೆ ತಾಯಿ, ಮುಗಿದು ಹೋಗಿದೆ. ಮದುಮಗಳಾಗಿ ಮದುವೆ ಮಂಟಪಕ್ಕೆ ಹೋಗುವ ಮಗಳು ಮನೆಯಲ್ಲೇ ಮಗಿಲಿದ್ದಾಳೆ. ರುದ್ರ, ಮಾತು ಮದುಮಗಳಾಗಿ ನನ್ನ ಮಗಳು ನಿನ್ನ ಮಗಳು ಏನಾಗಿದೆ ರುದ್ರ? ನಿನ್ನ ಮಗಳಿಗೆ ನನ್ನ ಮಗಳು ಆತ್ಮಹತ್ಯೆ. ಸತ್ಯವೇ? ಸತ್ಯದಲ್ಲಿ ಸತ್ಯ. ಸತ್ತು ಸುಂದರವಾಗಿ ಮಲಗಿದ್ದಾಳೆ ನೋಡಿ. ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡವಳು? ಯಾವ ಅವಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡವಳು? ಆಪತ್ತು, ಅಪಮಾನ ಎಂದು ತಂದುಕೊಂಡವಳಲ್ಲ ನನ್ನ ಮಗಳು. ಅಪಮಾನ ಮಾಡಿ ಅವಮಾನಗೊಳಿಸಿ ಅವಳ ಮೇಲೆ ಅತ್ಯಾಚಾರ ಮಾಡಿದ. ಯಾರವನು? ಹೇಳು ರುದ್ರ, ಹೇಳು. ಯಾರವನು? ಚೌಡಳು ಆತ್ಮಹತ್ಯೆಗೆ ಕಾರಣೀಕರ್ತವಲ್ಲ ಕುಲಪಾತಕ ಯಾರು? ಆ ಕುಲಘಾತಕ ಬೇಡ ಯಾರು? ನಿಮ್ಮ ಉದರದಲ್ಲಿ ಜನಿಸಿದ ನಿಮ್ಮ ಮಗ ಮಹಾಂತೇಶ. ಏನು ಹೇಳ್ತಾ ಇದ್ದೀಯ? ಯಾರು ಮಗ? ನಾ ಹೆತ್ತ ಮಗ ಎಂಥ ಕೃತಿಗೈತನೆ. ಹೌದು, ನಿಮ್ಮ ಮಗ ಮಾಡಿದ ದುರಂತವಿದು. ಪ್ರೀತಿ ಹೆತ್ತಪ್ಪನಿಗೆ ನಿಮ್ಮ ಮುದ್ದು ಮಗಳಾದ ಅಂಬಿಕಾ ತೀಸುವುದೇನೆಂದರೆ, ಹೆತ್ತ ತಾಯಿ ತೀರಿ ಹೋದ ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿ ನನಗೆ